ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವಂತೆ ಪ್ರತಿಯೊಬ್ಬರ ಜನ್ಮಕ್ಕೂ ನಾನೇ ಕಾರಣ, ಪ್ರತಿಯೊಬ್ಬರ ಮರಣಕ್ಕೂ ನಾನೇ ಕಾರಣ ಅಂತ ಹೇಳ್ತಾನೆ. ಈಗ ನೋಡಿ, ದೇವ್ರನ್ನ ನಾವು ಕರುಣಾಮಯಿ ಅಂತ ಹೇಳಿ ಅವನು ಪೂಜೆ ಮಾಡ್ತೀವಿ. ನಮ್ಗೆ ಆರೋಗ್ಯ ಕೊಡ್ಲಿ, ಭಾಗ್ಯ ಕೊಡ್ಲಿ ಅಂತೆಲ್ಲ ಪೂಜೆ ಮಾಡ್ತೀವಿ. ಆದ್ರೆ ದೇವ್ರು ಈ ತರ ವರ ಕೊಡ್ತಾ ಇರ್ತಾನೆ. ಏನು ಒಳ್ಳೇದಾಗ್ಲಿ ಅಂತ ಹರಿಸ್ತಾ ಇರ್ತಾನೆ, ವರ ಕೊಡುವಂಥದ್ದು. ಈ ತರ ಇಟ್ರೆ ಏನು, ಈ ತರ ಅದು ನಮ್ಗೆ ಎಲ್ಲ ಸಂಪತ್ತು ಬರುವಂತದ್ದಾಗ್ಲಿ, ನಮ್ಮ ಯಶಸ್ಸು ಅದೆಲ್ಲ ನಮ್ಗೆ ಬೀಳ್ತಾ ಇರುತ್ತೆ. ಅದೇನು ಹೇಳ್ತಿರಲ್ಲ, ಕನಕ ಧಾರೆ ಅಂತ, ಆ ರೀತಿ ವರೆಗಳು ಬೀಳ್ತಾ ಇರುತ್ತೆ. ಆದ್ರೆ ಅವನ ಇನ್ನ ಎರಡು ಕೈನಲ್ಲಿ ಏನಿರುತ್ತೆ, ಆಯುಧ ಇರುತ್ತೆ ಅಲ್ವಾ. ಆಯುಧ ಏನಕ್ಕಿರುತ್ತೆ? ಆಯುಧ ಇರುವಂತದ್ದು ಏನಕ್ಕೆ? ಮನುಷ್ಯನಲ್ಲಿ ಗೋಮುಖನೂ ಇದೆ, ವ್ಯಾಘ್ರ ಮುಖ ಇದೆ. ನಾವು ಗೋಮುಖ ವ್ಯಾಘ್ರ ಅಂತೀವಿ, ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ, ಆಮೇಲೆ ಕೋಪ ಬಂದಾಗ ವ್ಯಾಘ್ರ ಆಗ್ತದೆ. ನಾವು ಮಾಡುವಂತಹ ಈ ಕೆಟ್ಟ ಕರ್ಮಗಳಿಗೆ ಹಿಂದೆ ಇದೆಯಲ್ಲ ಆಯುಧ, ಅದು ಪಾಠ ಕಲಿಸುತ್ತೆ ಅಲ್ವಾ. ಈ ರೀತಿ ದೇವರು ಆಯುಧ ಯಾಕೆ ಇಟ್ಕೊಂಡಿದ್ದಾರೆ ಅಂತಂದ್ರೆ, ನಾವೊಂದು ಚಿಕ್ಕ ತಪ್ಪು ಮಾಡಿದ್ರೆ, ಒಳ್ಳೆಯವರು ಒಂದು ಚಿಕ್ಕ ತಪ್ಪು ಮಾಡಿದ್ರೆ ತಕ್ಷಣ ಒಂದು ಏಟು ಹೊಡಿತಾನೆ ಪಟ್ಟಂತ. ಆಗ ನಮ್ಗೆ ಗೊತ್ತಾಗ್ಬೇಕು, ನಾವು ಅರ್ಥ ಮಾಡ್ಬೇಕು ಯಾಕೆ ಹಿಂಗಾಯ್ತು ಅಂತ. ಆದ್ರೆ ಕೆಟ್ಟವ್ರು ಇರ್ತಾರೆ, ಅವ್ರಿಗೆ ಎಷ್ಟು ಕೆಟ್ಟದಾಗುತ್ತೋ ಇನ್ನೂ ಸ್ವಲ್ಪ ಜಾಸ್ತಿ. ಇವಾಗ ದುಡ್ಡು ಸಾಲಲ್ಲ ಅಂತಂದ್ರೆ ಇನ್ನೂ ಸ್ವಲ್ಪ ಕಳ್ತನ ಜಾಸ್ತಿ ಮಾಡೋದು, ಇನ್ನೂ ಸ್ವಲ್ಪ ಲಂಚತನ ಮಾಡೋದು, ಇನ್ನೂ ಸ್ವಲ್ಪ ಭ್ರಷ್ಟಾಚಾರ ಮಾಡೋದು, ಇನ್ನು ಎಲ್ಲಾದ್ರೂ ಸಿಕ್ಕಿದ್ರೆ ಕಾಣ್ದಂಗ್ ಕದಿಯೋದು, ಮುಗ್ಧರನ್ನ ಗೋಳು ಇಕ್ಕೊಳ್ಳುವಂಥದ್ದು. ಇದು ಆ ಕಾಲದಿಂದನೂ ನಡೀತಾನೆ ಇದೆ. ಧರ್ಮದಿಂದ ಯಾರು ನಡೀತಾರೆ ನೋಡಿ, ಅವ್ರಿಗೆ ಈ ಅಧರ್ಮಿಗಳು ಆಳದು. ಹೀಗೆ ಆಗಿ 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 ಕುರುಕ್ಷೇತ್ರ ಆಗಿದ್ದು. ಒಂದು ತಪ್ಪ ಮಾಡಿದ್ದು ದುರ್ಯೋಧನ, ಬೇಕಾದಷ್ಟು ತಪ್ಪು, ದುರಾಸೆ, ಮತ್ತೆ ಅದಕ್ಕೆ ಕಂಟ್ರೋಲ್ ಮಾಡಕ್ಕೆ ಆಗದಂತದ್ದು ಧೃತರಾಷ್ಟ್ರನ ಒಂದು ಕುರುಡುತನ. ಮನಸ್ಸು, ಅವನಿಗೆ ಕಣ್ಣು ಮಾತ್ರ ಕುರುಡು ಅಲ್ಲ, ಜ್ಞಾನದಲ್ಲೂ ಕುರುಡು. ಇದು ಸರಿನಾ ತಪ್ಪ ಅವನು ಗೊತ್ತು, ಇದು ಸರಿ ಅಲ್ಲ ಅಂತ ಇದ್ರು ಅವನ್ಗೆ ಸರಿಯಾದ ದಾರಿಯಲ್ಲಿ ಮಗನ್ಗೆ ಕರ್ಕೊಂಡು ಹೋಗಕ್ಕೆ ದೌರ್ಬಲ್ಯ, ಅವನ್ಗೊಂಥರ ದೌರ್ಬಲ್ಯ. ಹಾಗಾಗಿ ಮುಗ್ಧರನ್ನ, ಧರ್ಮದಿಂದ ನಡೆಯೋರನ್ನ ಆಳುವಂಥದ್ದು ಇವರು ದುರ್ಜನರು, ವ್ಯಾಘ್ರರು ಅಂತ ಏನ್ ಹೇಳ್ತೀವಲ್ಲ, ಆಗ ಆಳಿ 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 ಏನಾಗುತ್ತೆ, ಆಗ ಈ ಆಯುಧಗಳು ಕೆಲ್ಸಕ್ಕೆ ಬರುತ್ತೆ. ಅಂದ್ರೆ ದೇವ್ರು ಎಲ್ಲಾ ಕೊಡ್ತಾನೆ, ನಾವೇನೇನ್ ಬೇಡ್ತೀವಿ ಎಲ್ಲಾ ಕೊಡ್ತಾನೆ. ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾವಲ್ಲ, ಈ ಜನಗಳು ಇರೋದು ಏನ್ ಮಾಡ್ತಾರೆ ಅಂದ್ರೆ, ಅತಿ ಆಸೆ, ಅರಿಷಡ್ ವರ್ಗಗಳು, ಸ್ವಾರ್ಥ, ಲೋಭ, ಮದ, ಮಾತ್ಸರ್ಯ, ಈ ತರ ಹೊಟ್ಟೆ ಕಿಚ್ಚು, ಇದೆಲ್ಲ ಮಾಡಿ 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 ಈ ಬಲ ಕಡಿಮೆ ಇರುತ್ತೆ ನೋಡಿ, ಅವ್ರ ಮೇಲೆ ನಾವು ಆಳುವಂಥದ್ದು ಈ ಜನಗಳು. ಆಗ ಏನ್ ಮಾಡ್ತಾನೆ ದೇವ್ರಿಗೆ, ಯಾವಾಗ್ಲೂ ಅಷ್ಟೇ ಧರ್ಮದಿಂದ ನಡೆಯೋರ್ಗೆ, ಒಳ್ಳೆ ಕರ್ಮದಲ್ಲಿ ಶುದ್ಧ ಇರೋರ್ಗೆ ಅವ್ರ ಮೇಲೆ ಪ್ರೀತಿ ಇರುತ್ತೆ. ಆಗ ಈ ಆಯುಧಗಳು ಏನ್ ಮಾಡ್ತವೆ, ನಮಗ್ ಗೊತ್ತಾಗಲ್ಲ. ಈ ಕಲಿಯುಗದಲ್ಲಿ ನಮಗ್ ಗೊತ್ತಾಗಲ್ಲ, ದೇವ್ರೇ ನಮಗ್ ಕಷ್ಟ ಕೊಟ್ಟಿದ್ದಾನೆ ಅಂತ ನಮ್ಗೆ ಗೊತ್ತಾಗಲ್ಲ. ನಾವೇನಾಗಾಯ್ತು, ಇನ್ನೂ ಕಷ್ಟ ಬಂದಷ್ಟು ಇನ್ನೂ ಸ್ವಲ್ಪ ದಾರಿ ಮಾಡ್ಕೊಳ್ಳೋದು, ಇನ್ನೂ ಒಂದು ಕೆಟ್ಟ ಕರ್ಮ ಮಾಡಿ 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 ದಾರಿ ಮಾಡ್ಕೊಳ್ಳೋದು. ಹಾಗಾಗಿ ದೇವ್ರು ಎಷ್ಟು ಜನಕ್ಕೆ ಜನ್ಮ ಕೊಡ್ತಾನೆ, ಎಷ್ಟು ಜೀವಿಗಳಿಗೆ ಜೀವದಾನ ಮಾಡ್ತಾನೋ, ಅವ್ನ್ ದೇವ್ರಿಗೆ ಎಷ್ಟು ಕೆಲಸ ಇದೆ ನೋಡಿ. ಎಲ್ಲಾ ಜೀವಿಗಳಿಗೂ ಜೀವ ಕೊಡ್ಬೇಕು, ಅವ್ರನ್ನ ರಕ್ಷಣೆ ಮಾಡ್ಬೇಕು, ಮತ್ತೆ ಅವ್ರನ್ನ ಸಾಯಿಸೋದು ಅವನೇ ದೇವ್ರು. ಆದ್ರೆ ಅವನು ಡೈರೆಕ್ಟ್ ಆಗಿ ಸಾಯಿಸ್ತಾನೆ ಅಂತಲ್ಲ, ಅದಕ್ಕಾಗಿ ದೇವತೆಗಳನ್ನ ಇಟ್ಟಿರ್ತಾನೆ. ತಾನು ಬ್ರಹ್ಮಾಂಡ ಸೃಷ್ಟಿ ಮಾಡ್ಬೇಕಾದ್ರೆ ಬೇರೆ ಮತಗಳೆಲ್ಲ ನೋಡಿ, ದೇವರು ಒಬ್ಬನೇ, ದೇವರು ಒಬ್ಬನೇ. ಹೌದು, ಇಲ್ಲೂ ದೇವರು ಒಬ್ಬನೇ, ಆದ್ರೆ ಡಿವೈಡ್ ಆಗಿರುತ್ತೆ ಎಲ್ಲಾ ಕೆಲ್ಸಗಳಿಗೆ. ಗಂಧರ್ವರು, ಕಿನ್ನರು, ಯಕ್ಷರು, ದುಡ್ಡಿನ ದೇವತೆ, ಆರೋಗ್ಯದ ದೇವತೆ, ವಿದ್ಯಾ ದೇವತೆ, ಜ್ಞಾನ ದೇವತೆ, ಕುಬೇರ, ಹೀಗೆ ಎಲ್ಲರಿಗೂ ಒಂದು ಡಿಪಾರ್ಟ್ಮೆಂಟ್. ಈಗ ನಮ್ಮ ದೇಶಕ್ಕೆ ಪ್ರಧಾನಿ ಯಾರು? ಮೋದಿ ಒಬ್ನಿಂದ ಎಲ್ಲ ಕೆಲಸ ಮಾಡಕ್ಕಾಗತ್ತಾ? ಎಷ್ಟು ಆಡಳಿತ ಡಿವೈಡ್ ಆಗಿದೆ. ಡೆಲ್ಲಿನಲ್ಲೇ ಮೋದಿ ಇದ್ರು ಅದು ಡೆಲ್ಲಿನ ಒಂದು ರಾಜ್ಯ ಅಂತ ಮಾಡಿ ಅದಕ್ಕೆ ರಾಜ್ಯಾಡಳಿತ. ಮತ್ತೆ ಅಲ್ಲಿ MLA ಗಳು, ಇಲ್ಲಿ ಚಿಕ್ಕ ಚಿಕ್ಕ ಹಳ್ಳಿಗಳಿಗೆಲ್ಲಾನು ಒಬ್ಬೊಬ್ರು ಗ್ರಾಮ ಪಂಚಾಯಿತಿ, ಅದು ಇದು ಎಲ್ಲ ಅಧಿಕಾರಿಗಳು ಯಾವ ರೀತಿ ಇರ್ತಾರೋ, ದೇವ್ರು
ಬ್ರಹ್ಮಾಂಡ ಸೃಷ್ಟಿ ಮಾಡುವಾಗ್ಲೇ ಹೇಳಿರ್ತಾನೆ, ಇಂಥ ದೊಡ್ಡ ಬ್ರಹ್ಮಾಂಡನ ಸೃಷ್ಟಿ ಮಾಡಿರ್ಬೇಕಾದ್ರೆ ನಿಮ್ಗೆಲ್ಲ ಇಂತಿಂತ ಕೆಲಸ ಕೊಡ್ತೀನಿ, ನನ್ ಜೊತೆ ಕೈ ಜೋಡಿಸಿ ಅಂತ ದೇವತೆಗಳಿಗೆ ಹೇಳ್ತಾನೆ. ಹೇಳಿ ತಾನು ಭೂಮಿ ಮೇಲೆ ಜನ್ಮ ತಾಳುವಾಗ್ಲಾಗ್ಲಿ ಅಥವಾ ವೈಕುಂಠದಲ್ಲಿ ಇದ್ರು ಅಷ್ಟೇನೆ, ಎಲ್ಲರಿಗೂ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಾನೆ. ಹಾಗಾಗಿ ದೇವರು ಒಬ್ನೇನೆ, ಮೂಲ ಯಾರು? ಮಹಾವಿಷ್ಣು, ಅವನೇ ಒಬ್ನೇನೆ. ತ್ರಿಮೂರ್ತಿಗಳು ಅವರು ಒಂದೇನೆ, ಎಲ್ಲ ಒಂದೇ, ಅವರು 3 ಜನನು ಒಂದೇನೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಅವರೆಲ್ಲ ಬೇರೆ ಬೇರೆ ಅಲ್ಲ. ಅವ್ರಿಗೆ ಒಂದೊಂದು ಕೆಲಸ ಕೊಡೋದು, ಲಯಕರ್ತ, ಸೃಷ್ಟಿಕರ್ತ, ಹಾಗೆ ಆ ರೀತಿ. ನಾವೇನು ಬೇರೆಯವರೆಲ್ಲ ಏನ್ ಹೇಳೋದು, ನಿಮ್ಗೆ ಇಷ್ಟೊಂದು ದೇವ್ರಿಗೆ ಯಾಕೆ ಪೂಜೆ ಮಾಡ್ಬೇಕು ಅಂತ. ಮತ್ತೆ ನಾವು ಚಿಕ್ಕ ಪುಟ್ಟ ಕೆಲಸಗಳು ನಮ್ಮಲ್ಲಿ ಆಗಲ್ಲ, ಏನೋ ಒಂದು ಆಗ್ಬೇಕಾಗಿರುತ್ತೆ, ನಾವೊಂದು ಸಂಕಲ್ಪ ಮಾಡ್ಬೇಕು. ಆಗ ನಮ್ಗೆ ಇಮಿಡಿಯೇಟ್ ಗಂಧರ್ವರು ಬಂದು ನಮ್ಗೆ ಸಹಾಯ ಮಾಡ್ತಾರೆ. ಇದನ್ನೇ ಪವಾಡ ಅನ್ನೋದು. ನಾವು ಚಿಕ್ಕ ಚಿಕ್ಕ ಕೆಲಸಗಳಿಗೆ ನಾವು ದೇವ್ರನ್ನ ಬೇಡ್ಕೊಂಡು ನೋಡಿ. ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗ್ಬೇಕು. ಆ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಯಾಕೆ ಮಾಡ್ಬೇಕು? ನಮಗೆ ತುಂಬಾ ಕಷ್ಟ ಇದೆ ಅಂತ ನಾವು ಆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಆ ದೇವಸ್ಥಾನಕ್ಕೆ ಹೋದ್ರೆ ಆ ದೇವ್ರ ದರ್ಶನ ಮಾಡೋದೇ ಕಷ್ಟ, ಅದಿನ್ನ ಕಷ್ಟ. ಯಾಕಂದ್ರೆ ರಶ್ ಜಾಸ್ತಿ, ಮತ್ತೆ ಒಬ್ಬ ವಾಪಸ್ ಬರ್ಬೇಕು, ರಾತ್ರಿ ಆಗೋಗುತ್ತೆ, ಬಸ್ ಸಿಕ್ಕಲ್ಲ. ಆಗ ನಾವು ಮನೆಯಲ್ಲೇ ಒಂದು ಇನ್ನೋಕೇಶನ್ ಮಾಡ್ಬಿಟ್ಟು ಹೋಗ್ಬೇಕು. ಒಂದ್ ಸಂಕಲ್ಪ, ಒಂದ್ ಗಂಧದ ಕಡ್ಡಿ ಹಚ್ಬಿಟ್ಟು, ದೇವ್ರೆ ನನ್ಗೆ ಬೇಗ ನೀನು ದರ್ಶನ ಕೊಡಪ್ಪ ಅಂತ ನೀವು ಇನ್ನೋಕೇಶನ್ ಮಾಡ್ಬಿಟ್ಟು ಹೋಗಿ. ಅಲ್ಲಿ ಬೇಗ ದರ್ಶನ ಆಗುತ್ತೆ, ಯಾವ್ದು ಕಿರಿಕಿರಿ ಆಗಲ್ಲ, ಬಸ್ ಬೇಗ ಸಿಕ್ಕತ್ತೆ, ಆಟೋ ಬೇಗ ಸಿಕ್ಕತ್ತೆ, ಎಲ್ಲ ಪೂಜೆ ಸಾಮಾನೆಲ್ಲ ಎಲ್ಲ ಕರೆಕ್ಟ್ ಆಗುತ್ತೆ. ಅದೇ ನೀವು ಏನು ಇಲ್ದಿರ ಎದ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಹಟ್ಬಿಟ್ಟು ಕಚಪಚ ಅಂತ ಜಗಳ ಮಾಡ್ಕೊಂಡು ನೀವು ಹೋಗಿ ನೋಡಿ, ಆ ಕೆಲ್ಸ ಎಲ್ಲ ಹಾಗೇ. ಅಲ್ಲಿ ಬಸ್ ಸಿಕ್ಕಲ್ಲ, ಅಲ್ಲಿ ಹೋಗಿದ್ರೆ ಅಲ್ಲಿ ದರ್ಶನ ಮಾಡೋರ್ಗ ಹತ್ರ ಜಗಳ, ಅದೆಲ್ಲ ಆಗ್ತಾ ಇರುತ್ತೆ. ಇದೇ ಒಂದು ಚಿಕ್ಕ ಪವಾಡ, ಇದ್ರಲ್ಲೇ ನಾವು ತಿಳ್ಕೊಬೇಕು ಪವಾಡ ಅಂತ, ಆಯ್ತಾ? ಹಾಗಾಗಿ ನಾವು ಏನೇ ಈ ಗಂಧರ್ವರು ಅಂತ ನಾವೇನ್ ಹೇಳ್ತೀವಿ, ಏಂಜಲ್ಸ್ ಅಂತ, ಪ್ರತಿಯೊಂದಕ್ಕೂ ಒಂದೊಂದು ದೇವತೆಗಳಿರ್ತಾರೆ. ಆ ದೇವತೆಗಳು ಅಷ್ಟು ಅಂತ ಇರ್ತಾರೆ. ಆಗ ನಾವು ಈ ಒಂದು ಸಂಕಲ್ಪ, ಒಂದು ಗಂಧದ ಕಡ್ಡಿ ಹಚ್ಚಿ ನಾವು ಪ್ರಾರ್ಥನೆ ಮಾಡಿ ಹೋಗ್ತೀವಲ್ಲ, ಪ್ರಾರ್ಥನೆ, ನಮ್ಮ ಮನಸ್ಸಿನ ಪ್ರಾರ್ಥನೆನೇ ಮುಖ್ಯ. ನೀವು ಎಷ್ಟೇ ವೈಡೂರ್ಯದಲ್ಲಿ ಪೂಜೆ ಮಾಡ್ಬಿಟ್ಟು ಸಾವಿರಾರು ಜನಕ್ಕೆ ಊಟ ಹಾಕೊಂಡು ದೇವರನ್ನೇ ಮರ್ತೋಗ್ಬಿಡ್ತೀವಿ. ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದೇ ಮೂಲನೇ ಮರ್ತೋಗ್ಬಿಡ್ತೀವಿ. ಈಗ ಒಂದ್ ಸತ್ಯನಾರಾಯಣ ಪೂಜೆ ಇಟ್ಟಿರ್ತೀವಿ, ಏನಕ್ಕೆ ಇಟ್ಟಿರ್ತೀವಿ? ನಮ್ಮ ಮನೆಯಲ್ಲೆಲ್ಲ ಏನೋ ಒಂದು ಒಳ್ಳೇದಾಗ್ಲಿ, ಕಾರ್ಯಗಳು, ಮುಂದಿನ ಕಾರ್ಯಗಳು ಎಲ್ಲ ಸುಗಮವಾಗ್ಲಿ ಅಂತ ನಾವು ಮಾಡಿರ್ತೀವಿ. ಆದ್ರೆ ನಾವು ಈ ಜಂಜಾಟದಲ್ಲಿ ಹೂವ ತರಬೇಕು, ಅದ್ ತರಬೇಕು, ಆ ಜನಗಳಿಗೆ ಹೇಳ್ಬೇಕು, ಈ ತಿಂಡಿ ಮಾಡಿಸ್ಬೇಕು ಅಂತ ನಾವು ಮೂಲವಾಗಿ ನಮ್ಮ ಮನಸ್ಸಿನಲ್ಲಿ ಇರೋದನ್ನ ಆ ಟೈಮ್ ನಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕು. ಪ್ರಾರ್ಥನೆ ಮಾಡೋದ್ ಮರ್ತೋಗ್ಬಿಡೋದು. ಸಂಕಲ್ಪನೇ ಮುಖ್ಯ, ಪ್ರಾರ್ಥನೆ ಮುಖ್ಯ. ನಮ್ಮ ಮನಸ್ಸನ್ನ ಅಲ್ಲಿ ಕೇಂದ್ರೀಕರಿಸ್ಬೇಕು, ನಾವು ಕನೆಕ್ಟ್ ಆಗ್ಬೇಕು ದೇವ್ರಿಗೆ. ಅದೆಲ್ಲ ಈಗಿನ ಜನಗಳಿಗೆ ನಾವು ಪೂಜೆ ಮಾಡಿದ್ರೆ ಯಾವ ರೀತಿ ದೇವ್ರಿಗೆ ಜೋರಾಗಿ ಅಲಂಕಾರ ಮಾಡಿದ್ವಿ, ಅದನ್ನ ಬಂದವರು ಎಲ್ಲ ಬಂದವ್ರಿಗೆ ಮೆಚ್ಚಿಸಕ್ಕೆ, ಮತ್ತೆ ತಿಂಡಿಗಳು, ತೀರ್ಥಗಳು, ಅವ್ರಿಗೆ ಉಪಚಾರಗಳು, ಜನಗಳಿಗೆ ಉಪಚಾರಗಳು ಮಾಡೋದ್ರಲ್ಲಿ ನಾವು ನಾವು ಬಂದಿರೋ ದೇವ್ರನ್ನೇ ಮರ್ತು ಬಿಡ್ತೀವಿ, ಗೊತ್ತಾಯ್ತಾ? ಆಮೇಲೆ ಏನ್ ಮಾಡ್ತಾರೆ ಜನಗಳು, ಎಲ್ಲಾ ನೋಡ್ತಾರೆ, ಓ ಏನು ವೈಭವವಾಗಿ ಮಾಡಿದಾರೆ ಅನ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಪ್ರಸಾದ ಎಲ್ಲ ತಗೊಂಡ್ ಹೋಗ್ತಾರೆ. ಒಳಗಡೆ ಹೊಟ್ಟೆ ಕಿಚ್ಚು ಮಾಡ್ತಾರೆ, ತಿಂದ್ರೆ ಅದೇನ್ ಚೆನ್ನಾಗಿತ್ತು ಅವ್ರ ಮನೇಲಿ, ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ಇದು ಸರಿಗಿಲ್ಲ. ಇದಕ್ಕೆ ನಾವು ಮಾಡಿದ್ದೇನಕ್ಕೆ? ನಮ್ಗೆ ಒಳ್ಳೇದಾಗ್ಲಿ ಅಂತ ನಾವು ಮಾಡೋದು. ಹಾಗಾಗಿ ನಾವು ದೇವ್ರಿಗೆ ಕನೆಕ್ಟ್ ಆಗಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಆ ಕೆಲಸ ನಿಜವಾಗ್ಲೂ ಕರೆಕ್ಟ್ ಆಗಿ ಆಗುತ್ತೆ. ನಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಎಷ್ಟೋ ವಿಷಯಗಳಲ್ಲಿ ಈ ತರ ಆಗಿದೆ, ನಮ್ಗೆ ಅನುಭವಕ್ಕೆ ಬಂದಿದೆ. ನಾವು ಯಾವ್ದೋ ಒಂದ್ ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದು ಕಾರ್ಯ ಮಾಡಕ್ ಹೋಗ್ತೀವಿ ಅಂತೇಳಿ, ಗಣಪತಿ ದೇವಸ್ಥಾನದಲ್ಲಿ ಒಂದ್ ಕಾಯೋ ಕರ್ಪೂರನೋ ಕಡ್ಡಿನೋ ಮನೆ ಹತ್ರ ಇರೋ ಗಣಪತಿ ದೇವಸ್ಥಾನಕ್ಕೆ ಕಾಯೋ ಕಡ್ಡಿನೋ ಹಚ್ಬಿಟ್ಟು ಹೋಗಿ ಕ್ಲೀನ್ ಆಗಿ ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಬರ್ತೀವಿ. ಅದೇ ನೀವು ಪ್ರಾರ್ಥನೆ ಮಾಡ್ದಿರಾ ಕಚಪಿಚಿ ಜಗಳಾಡ್ಕೊಂಡು ಹೋಗಿ ಅಲ್ಲಿ ಏನೋ ಅದನ್ನು ಆ ಕೆಲ್ಸನೂ ಹಂಗೆ ಆಗ್ಬಿಡುತ್ತೆ. ಹಾಗಾಗಿ ನಮ್ಮ ಪ್ರಾರ್ಥನೆ, ಸಂಕಲ್ಪ, ನಾವು ದೇವ್ರಿಗೆ ಕನೆಕ್ಟ್ ಆಗುವಂತದ್ದು ಮುಖ್ಯ.